ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರು, ನಾನು ನಿಮ್ಮ ಪಂಡಿತ ರಾಘವೇಂದ್ರ ಆಚಾರ್ಯ ಮಾಡುವಂಥ ನಮಸ್ಕಾರಗಳು. ವೀಕ್ಷಕರೇ, ಜುಲೈ 14ನೇ ತಾರೀಕು ಜ್ಯೇಷ್ಠ ಅಮಾವಾಸ್ಯೆ ನಂತರ ಮೀನರಾಶಿಯವರ ದೈವ ಫಲ ಹೇಗಿದೆ ಅಂತಕ್ಕಂಥ ಈ ಒಂದು ವಿಡಿಯೋಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆರ್ಥಿಕವಾಗಿ ಕೆಲವು ದಿನಗಳಿಂದ ನಿಂತಿರ್ತಕ್ಕಂಥ ಹಣ ಕೈಗೆ ಬರುವಂಥ ಸಾಧ್ಯತೆ ಇದೆ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ತದೆ. ಆದರೆ ಅನಗತ್ಯ ಖರ್ಚುಗಳು ಹೆಚ್ಚಾಗುವಂಥ ಸಾಧ್ಯತೆ ಇರುವುದರಿಂದ ಹಣ ನಿರ್ವಹಣೆಯಲ್ಲಿ ಎಚ್ಚರಿಕೆ ಅತ್ಯಗತ್ಯ. ಸಾಲದ ವ್ಯವಹಾರ ಮಾಡೋದಕ್ಕಿಂತ ಮುಂಚೆ ಚೆನ್ನಾಗಿ ಯೋಚನೆ ಮಾಡಿ. ಇನ್ನು ಉದ್ಯೋಗದ ವಿಚಾರದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಸಿಗ್ತದೆ. ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಸಿಗಬಹುದು. ಕೆಲವರಿಗೆ ಹೊಸ ಜವಾಬ್ದಾರಿ ಸಿಗ್ತದೆ. ಉದ್ಯೋಗ ಹುಡುಕಾಟ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆ ಅವಕಾಶಗಳು ಸಿಗ್ತದೆ. ಇನ್ನು ವ್ಯವಹಾರದಲ್ಲಿ ನೋಡುವುದಾದ್ರೆ ಹೊಸ ಗ್ರಾಹಕರು ಹಾಗೂ ಹೊಸ ಒಪ್ಪಂದಗಳು ದೊರೆಯುತ್ತದೆ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸುವುದು ಉತ್ತಮ. ಇನ್ನು ಪ್ರೀತಿ ವಿಚಾರದಲ್ಲಿ ಪ್ರೇಮಿಗಳ ನಡುವೆ ಇರತಕ್ಕಂಥ ತಪ್ಪು ತಿಳುವಳಿಕೆಗಳು ದೂರ ಆಗ್ತದೆ. ಅವಿವಾಹಿತರಿಗೆ ಹೊಸ ಪರಿಚಯ ಆಗ್ತದೆ. ಇನ್ನು ಮನೆಯಲ್ಲಿ ವಾತಾವರಣ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಕುಟುಂಬ ಸದಸ್ಯರ ಸಹಕಾರ ದೊರೆಯುತ್ತದೆ. ಕೆಲವೊಬ್ಬರಿಗೆ ಶುಭ ಕಾರ್ಯದ ಸುದ್ದಿಯನ್ನು ಕೇಳ್ತೀರಾ. ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡುವುದಾದ್ರೆ ಮಾನಸಿಕ ಒತ್ತಡ ಹಾಗೂ ನಿದ್ರೆಯಿಂದ ಕಾಡಬಹುದು. ಪ್ರತಿದಿನ ಯೋಗ ಮತ್ತು ಧ್ಯಾನವನ್ನು ಮಾಡಿ. ನಿಮಗೆ ಒಂದು ವಿಶೇಷ ಪರಿಹಾರ ಏನಂತ ಹೇಳಿದ್ರೆ, ಈ ಒಂದು ಅಮಾವಾಸ್ಯೆ ಸಮಯದಲ್ಲಿ ಒಂದು ಎಳ್ಳಿನ ಎಣ್ಣೆ ದೀಪವನ್ನು ಹಚ್ಚಿ ಪಿತೃಗಳನ್ನ ಸ್ಮರಿಸಿ ಪ್ರಾರ್ಥನೆಯನ್ನ ಮಾಡಿ. ಆ ದಿನ ಸಾಧ್ಯವಾದರೆ ಕಪ್ಪೆಳ್ಳು, ಅನ್ನ ಅಥವಾ ಬಟ್ಟೆಗಳನ್ನ ದಾನವನ್ನ ಮಾಡಿ. ಇದರಿಂದ ಜೀವನದಲ್ಲಿ ಇರ್ತಕ್ಕಂಥ ಅಡೆತಡೆಗಳು ದೂರ ಆಗ್ತದೆ. ದೈವ ಅನುಗ್ರಹ ಹೆಚ್ಚಾಗ್ತದೆ. ಅದೇ ರೀತಿ ಈ ಒಂದು ಅಮಾವಾಸ್ಯೆ ನಂತರ ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಹಾಲಿನ ಅಭಿಷೇಕವನ್ನು ಮಾಡಿಸಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪವನ್ನು ಮಾಡಿ. ನಿಮ್ಮ ಅದೃಷ್ಟ ಸಂಖ್ಯೆ 1, 5 ಮತ್ತು 2. ಅದೃಷ್ಟ ಬಣ್ಣ ಕಪ್ಪು ಮತ್ತು ನೀಲಿ. ಇದಾಗಿತ್ತು ಜುಲೈ ತಿಂಗಳ ಆಷಾಢ ಮಾಸದ ಮೀನ ರಾಶಿಯ ರಾಶಿ ಭವಿಷ್ಯ. ತಮ್ಮದು ಕೂಡ ಮೀನ ರಾಶಿ ಆಗಿದ್ದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಉಚಿತವಾಗಿ ಜಾತಕವನ್ನು ತಿಳಿಸಲಾಗುವುದು ಮತ್ತು ತಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ನೇರವಾಗಿ ಬಂದು ಭೇಟಿ ನೀಡಿ ಅಥವಾ ಫೋನ್ನ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಳಿ. ಧನ್ಯವಾದಗಳು.